ವೆಲ್ಕಮ್ ಟು ಮರೀಚಿ ಯೋಗ ಆ್ಯಂಡ್ ಫಿಟ್ನೆಸ್. ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೇ ಮಾಡಬೇಕು ಅಂತ ಅಂದ್ರೂ ವಾರ್ಮಪ್ ಎಕ್ಸಸೈಸ್ ಇಸ್ ವೆರಿ ಇಂಪಾರ್ಟೆಂಟ್. ವಾರ್ಮಪ್ ಎಕ್ಸಸೈಸ್ ಹೇಗೆ ಮಾಡಬೇಕು ಅಂತ ತುಂಬ ಸಿಂಪಲಾಗಿ ನಾನು ಇವತ್ತು ಹೇಳ್ಕೊಡ್ತೀನಿ ನಿಮಗೆ. ಹಾಗೆ ಬೆನಿಫಿಟ್ಸ್ ಕೂಡ ನೋಡೋಣ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ನೀವು ಕೂತ್ಕೊಂಡು ಬೇಕಾದರೂ ಮಾಡ್ಬೋದು, ಇಲ್ಲ ನಿಂತ್ಕೊಂಡು ಕೂಡ ಈ ಎಕ್ಸಸೈಸ್ ಮಾಡ್ಬೋದು. ನಾನು ಕೂತ್ಕೊಂಡೆ ಇಲ್ಲಿ ಹೇಗೆ ವಾರ್ಮಪ್ ನೆಕ್ಗೆ ಮಾಡೋದನ್ನ ತೋರಿಸ್ಕೊಡ್ತೀನಿ. ಕುತ್ತಿಗೆ ಭಾಗದಲ್ಲಿ ಉಸಿರು ತಗೊಳ್ತಾ ನಿಧಾನವಾಗಿ ನಿಮ್ಮದು ಕುತ್ತಿಗೆನ ಹಿಂದಕ್ಕೆ ತಗೊಳ್ಳಿ. ಸ್ಟ್ರೆಚ್ ಮಾಡಿ, ಆದಷ್ಟು ಎಷ್ಟು ಬ್ಯಾಕ್ಗೆ ಬಾಗ್ಸೋಕ್ಕಾಗುತ್ತೆ ಕತ್ತನ್ನು ಅಷ್ಟು ಬಾಗಿಸಿ. ಹಾಗೆ ಉಸಿರು ಬಿಡ್ತಾ ಮುಂದೆ ತಗೊಂಡು ಬನ್ನಿ. ಹಾಗೆ ಕಂಟಿನ್ಯೂ ಆಗಿ ಮಾಡಿ. ಬ್ಯಾಕ್ ಸ್ಟ್ರೆಚ್, ಹಾಗೆ ಫಾರ್ವರ್ಡ್. ಕುತ್ತಿಗೆ ಭಾಗನ ಮುಂದಕ್ಕೆ ತೊಗೊಂಡು ಬನ್ನಿ. ನಿಮ್ಮ ಗದ್ದ ನಿಮ್ಮ ನೆಕ್ಗೆ ಟಚ್ ಆಗಲಿ. ಇದನ್ನು ನೀವು 10 to 15 ಟೈಮ್ಸ್ ಕೂಡ ಮಾಡ್ಕೋಬೋದು. ನಿಧಾನವಾಗಿ ಮಾಡ್ಕೊಳ್ಳಿ. ವಾರ್ಮಪ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಬಾಡಿಲಿ ಹೀಟ್ ಜನ್ರೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಯಾವುದೇ ಎಕ್ಸಸೈಸ್ ಮಾಡೋದಕ್ಕೆ ನಿಮಗೆ ಬಾಡಿಯಲ್ಲಿ ತುಂಬ ಬಾಡಿ ಸ್ಟ್ರೆಚ್ ಆಗೋದಕ್ಕೆ ಈಸಿ ಆಗುತ್ತೆ ಮತ್ತು ಏನು ಬಾಡಿಲಿ ಕ್ರ್ಯಾಂಪ್ಗಳು ಆಗೋದಿಲ್ಲ. ನೆಕ್ಸ್ಟ್ ಇವಾಗ ನಿಮ್ಮ ಕುತ್ತಿಗೆನ ಲೆಫ್ಟ್, ಹಾಗೆ ಸ್ಲೋ ಆಗಿ ರೈಟ್. ಲೆಫ್ಟಿಗೆ ಸ್ಟ್ರೆಚ್ ಮಾಡಿ ಮತ್ತು ರೈಟಿಗೆ ಸ್ಟ್ರೆಚ್ ಮಾಡಿ. ಮ್ಯಾಕ್ಸಿಮಮ್ ಎಷ್ಟು ಹಿಂದೆ ತೊಗೊಳೋದಕ್ಕಾಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ. ಇದನ್ನು ಅಷ್ಟೇ 10 to 15 ಕೌಂಟ್ಸ್ ತೊಗೊಳ್ಳಿ. ವಾರ್ಮಿಂಗ್ ಅಪ್ ಮಾಡೋದ್ರಿಂದ ಬಾಡಿಯಲ್ಲಿ ಬ್ಲಡ್ ಫ್ಲೋ ಇನ್ಕ್ರೀಸ್ ಆಗುತ್ತೆ. ಹಾಗೆ ಬಾಡಿಗೆ ಬೇಕಾಗಿರೋದಂತಹ ಆಕ್ಸಿಜನ್ ಕೂಡ ಸರಿಯಾಗಿ ಸಪ್ಲೈ ಆಗುತ್ತೆ. ಹಾಗೆ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಬಾಡಿ ಫ್ಲೆಕ್ಸಿಬಲ್ ಕೂಡ ಆಗುತ್ತೆ. ಆವಾಗ ಯಾವುದೇ ಎಕ್ಸಸೈಸ್ ಮಾಡಿದ್ರೂ ಇಂಜುರೀಸ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ನೀವು ನೆಕ್ಸ್ಟ್ ಸ್ಟ್ರೆಚ್ನ ನೀವು ನಿಂತ್ಕೊಂಡು ಕೂಡ ಮಾಡ್ಬೋದು. ನಾನು ಇಲ್ಲಿ ಹಾಗೆ ಕೂತ್ಕೊಂಡು ತೋರಿಸಿದ್ದೀನಿ ಅಷ್ಟೇ. ಇವಾಗ ನಾವು ಸ್ಟ್ಯಾಂಡಿಂಗಲ್ಲಿ ಹೇಗೆ ವಾರ್ಮಪ್ ಮಾಡೋದು ತೋರಿಸ್ಕೊಡ್ತೀನಿ. ಶೋಲ್ಡರ್ ಎಕ್ಸಸೈಸ್ ಮಾಡೋಣ. ಎರಡು ಕೈನ ಶೋಲ್ಡರ್ ಮೇಲೆ ಇಟ್ಕೊಳ್ಳಿ, ಭುಜದ ಮೇಲೆ ಇಟ್ಕೊಂಡು ಸ್ಲೋ ಆಗಿ ರೊಟೇಷನ್ ತಗೊಳ್ಳಿ. ಬ್ಯಾಕಿಂದ ರೊಟೇಷನ್ 10 to 15 ಕೌಂಟ್ಸ್. ಎಲ್ಲ ನೀವು ಬೇಕಾದ್ರೆ ಇನ್ಕ್ರೀಸ್ ಕೂಡ ಮಾಡ್ಕೊಳ್ಬೋದು ನಿಧಾನವಾಗಿ. ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಎರಡು ಸೈಡನ್ನು ತಗೋಬೇಕು. ಹಾಗೆ ನಂಬರ್ಸ್ ಕೂಡ ಬೇಕಾದ್ರೆ ನೀವು ಇನ್ಕ್ರೀಸ್ ಮಾಡಿ. ಇವಾಗ ನನಗೆ ಆ್ಯಂಟಿ ಕ್ಲಾಕ್ ವೈಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಸ್ಲೋ ಆಗಿ ಮಸಲ್ನ ಫ್ರೀ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಕ್ಸಸೈಸಸ್ಗೆ ನಿಮಗೆ ತುಂಬ ಈಸಿ ಆಗುತ್ತೆ. ಶೋಲ್ಡರ್ ರೊಟೇಷನ್ ಆಯಿತು. ಇವಾಗ ವ್ರಿಸ್ಟ್ ರೊಟೇಷನ್ ತೊಗೊಳ್ಳೋಣ. ವ್ರಿಸ್ಟ್ ರೊಟೇಷನ್ ರೈಟಿಂದ ಲೆಫ್ಟ್ 10 to 15 ಕೌಂಟ್ಸ್. ಲೆಫ್ಟಿಂದ ರೈಟ್ ರೊಟೇಷನ್ 10 ಕೌಂಟ್ಸ್ ತೊಗೊಳ್ಳಿ. ನಿಧಾನವಾಗಿ. ಸ್ಟಾರ್ಟಿಂಗ್ ಕನ್ಫ್ಯೂಸ್ ಆಗ್ಬೋದು, ಆಮೇಲೆ ಸರಿಯಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಇವಾಗ ವೇಸ್ಟ್ ರೊಟೇಷನ್, ಸೊಂಟ ತಿರುಗಿಸೋದು. 1 2 3 4 5 6 7 8 9 10. ಇವಾಗ ಆ್ಯಂಟಿ ಕ್ಲಾಕ್ ವೈಸ್. ಆದಷ್ಟು ರೈಟ್, ಲೆಫ್ಟ್, ಫ್ರಂಟ್, ಬ್ಯಾಕ್ ಮ್ಯಾಕ್ಸಿಮಮ್ ಸ್ಟ್ರೆಚ್ ಔಟ್ ಮಾಡಿ. ಇದನ್ನು ಕೂಡ ನೀವು ಟೈಮ್ ಕೂಡ 1 ಮಿನಿಟ್ ಥರ ಮಾಡ್ಬೋದು, ಇಲ್ಲ ಕೌಂಟ್ಸಲ್ಲಿ ಬೇಕಾದರೂ ಮಾಡ್ಬೋದು. ಆದಷ್ಟು ನಿಧಾನವಾಗಿ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ನೀ ರೊಟೇಷನ್ ಸ್ವಲ್ಪ ಮಂಡಿ ಬೆಂಡ್ ಮಾಡಿ, ತುಂಬ ಬೆಂಡ್ ಮಾಡಬೇಡಿ, ಸ್ವಲ್ಪ ಫ್ರೀಯಾಗಿ ರೈಟಿಂದ ಲೆಫ್ಟ್ ಸರ್ಕಲ್ 10 ಕೌಂಟ್ಸ್. ನಾನಿಲ್ಲಿ 10 ಕೌಂಟ್ಸ್ ತೊಗೊಂಡಿದ್ದೀನಿ. ಮತ್ತು ಲೆಫ್ಟಿಂದ ರೈಟ್ 10 ಕೌಂಟ್ಸ್. ಆದಷ್ಟು ಬಾಡಿ ಫ್ರೀ ಇರಲಿ.
ಉಸಿರಾಡ್ತಾ ಇರಿ, ನಾರ್ಮಲ್ ಬ್ರೀತಿಂಗ್ ಇರಲಿ ಇದರಲ್ಲಿ. ನೆಕ್ಸ್ಟ್ ಇವಾಗ ಆ್ಯಂಕಲ್ ರೊಟೇಷನ್. ಇದೆಲ್ಲ ತುಂಬ ಸಿಂಪಲ್ ಆದಂಥ ಎಕ್ಸಸೈಸ್ಗಳು, ಬಟ್ ಸಿಂಪಲ್ ಅಂತ ಹೇಳ್ತೀವಿ, ಮೇಯ್ನ್ ಬಾಡಿಗೆ ಬೇಕಾಗಿರೋದು ಈ ಥರ ಎಕ್ಸಸೈಸ್ಗಳು ಕೂಡ. ಏಕೆಂದರೆ ಬೇಸಿಕ್ ಎಕ್ಸಸೈಸ್ ಮಾಡೋದ್ರಿಂದನೇ ನಿಮ್ಮ ಬಾಡಿಗೆ ತುಂಬ ಬೆನಿಫಿಟ್ಸ್ ಇರೋದು. ಆ್ಯಂಕಲ್ನ ರೊಟೇಷನ್ ತೊಗೊಳ್ಳಿ, ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್. ದೆನ್ ಚೇಂಜ್ ದ ಲೆಗ್, ಲೆಫ್ಟ್ ಲೆಗ್. ಕೌಂಟ್ ಮಾಡ್ಕೋಬೋದು ನೀವು. ಅಟ್ಲೀಸ್ಟ್ ತುಂಬ ಟೈಮ್ಗೆ ಎಕ್ಸಸೈಸ್ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋರು ಕೂಡ ಜಸ್ಟ್ ವಾರ್ಮಪ್ ಕೂಡ ಒಂದು 10 ನಿಮಿಷ ಮಾಡಿ, ಅದೇ ನಿಮ್ಮ ಬಾಡಿಗೆ ಸಾಕಾಗುತ್ತೆ. ತುಂಬ ಸಿಂಪಲ್ಲಾಗಿ ಯಾರು ಬೇಕಾದ್ರೂ ಮಾಡ್ಬೋದು ಈ ಎಕ್ಸಸೈಸ್ನ. ಆ್ಯಂಕಲ್ ರೊಟೇಷನ್ ಆದಮೇಲೆ ಬ್ಯಾಕ್ ಕಿಕ್ ಮಾಡಿ, ಮಂಡಿಯಿಂದ ಕೆಳಗಡೆ 2 ಕಾಲನ್ನ ಆಲ್ಟರ್ನೇಟ್, ಒಂದಾದಮೇಲೆ ಒಂದು ಬ್ಯಾಕ್ ಕಿಕ್. ಇದನ್ನು ಬೇಕಾದ್ರೆ ಫಾಸ್ಟಾಗಿ ಕೂಡ ಮಾಡ್ಬೋದು, ಸ್ಲೋ ಆಗಿ ಕೂಡ ಮಾಡ್ಬೋದು. ಇದೆಲ್ಲ ತುಂಬ ಸಿಂಪಲ್ ಎಕ್ಸಸೈಸಸ್. ಬಾಡಿ ರೊಟೇಷನ್, 2 ಕೈನ ಮುಂದೆ ತೆಗೆದು ಇವಾಗ ನಾನು ತೋರಿಸಿರೋ ರೀತಿಯೇ ಬಾಡಿ ಸ್ಟ್ರೆಚ್ ಮಾಡ್ಕೊಳ್ಳಿ. ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್. ನೆಕ್ಸ್ಟ್ ಇವಾಗ ಮ್ಯಾಟ್ ಮೇಲೇ ಹಾಗೆ ಫ್ರಂಟ್ ವಾಕ್ ಮತ್ತು ಬ್ಯಾಕ್ ವಾಕ್. ಸ್ಲೋ ಆಗಿ ಜಾಗ್ ಟೈಪ್ ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ಫ್ರಂಟ್ ವಾಕ್, ಸ್ಲೋಲಿ ಬ್ಯಾಕ್ ವಾಕ್. ನೆಕ್ಸ್ಟ್ ಇವಾಗ ಲೆಗ್ ರೊಟೇಷನ್. ಸ್ಟ್ಯಾಂಡಿಂಗಲ್ಲೇ ನೀವು ನಿಂತ್ಕೊಂಡು ಕಾಲನ್ನ ರೊಟೇಷನ್ ತೊಗೊಳ್ಳಿ, ಬ್ಯಾಲೆನ್ಸ್ ಮಾಡಿಟ್ಕೊಳ್ಳಿ. ಅಕಸ್ಮಾತ್ ಸ್ಟ್ಯಾಂಡಿಂಗಲ್ಲಿ ಈ ಥರ ಆಗಲಿಲ್ಲ ಅಂತಂದರೆ ನೀವು ವಾಲ್ ಸಪೋರ್ಟ್ ಕೂಡ ತೊಗೊಂಡು ನೀವು ಲೆಗ್ ರೊಟೇಷನ್ ಮಾಡ್ಬೋದು ಈ ಥರ. ಇದನ್ನು ಅಷ್ಟೇ, ರೈಟಿಂದ ಲೆಫ್ಟ್ ಸರ್ಕಲ್ ಮತ್ತು ಲೆಫ್ಟಿಂದ ರೈಟ್ ಸರ್ಕಲ್ 2 ಕಾಲಲ್ಲೂ 1 ಬೈ 1 ತೊಗೋಬೇಕು ನೀವು. ಆವಾಗಲೇ ಹೇಳ್ದಂಗೆ ಬ್ಯಾಲೆನ್ಸ್ ನಿಮಗೆ ನಿಂತ್ಕೊಳ್ಳೋಕೆ ಸಿಗಲಿಲ್ಲ ಅಂತಂದರೆ ವಾಲ್ ಸಪೋರ್ಟ್ ತೊಗೊಳ್ಳಿ. ರೊಟೇಷನ್ ಆದಮೇಲೆ ಸೈಡ್ ಲೆಗ್ ರೈಸ್. ನಾನು ತುಂಬ ಸಿಂಪಲ್ಲಾಗಿ ಒಂದು 30 ಡಿಗ್ರಿ ಅಷ್ಟು ರೈಸ್ ಮಾಡಿದ್ರೆ ಅಷ್ಟೇ ತೋರಿಸಿರೋದು. ನಿಮ್ಗೆ ಬೇಕು ಅಂದರೆ ಮ್ಯಾಕ್ಸಿಮಮ್ ಸ್ಟ್ರೆಚ್ ಕೂಡ ಮೇಲ್ಗಡೆ ತೊಗೋಬೋದು. ಬ್ಯಾಕಿಗೆ ತೊಗೋಬೋದು, ಫ್ರಂಟಿಗೆ ತೊಗೋಬೋದು, ಲೆಗ್ ಅಪ್ ಆ್ಯಂಡ್ ಡೌನ್ ತೊಗೋಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.